ಮಹಿಳೆಯರ ಬಗ್ಗೆ ನೈಜ ಕಾಳಜಿ ಇಲ್ಲದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರ ಮಹಿಳೆಯರಿಗೆ ಶೇಕಡಾ 33ರಷ್ಟು ಮೀಸಲಾತಿ ನೀಡುವಲ್ಲಿ ವಿಫಲವಾಗಿದೆ. ಈ ವಿಚಾರದಲ್ಲಿ ಸುಳ್ಳು ಹೇಳ್ತಾ ಇರುವ ಕೇಂದ್ರ ಸರ್ಕಾರ ಕಾಂಗ್ರೆಸ್ ವಿರುದ್ಧ ಗೂಬೆ ಕೂರಿಸುವ ಯತ್ನ ಮಾಡ್ತಾ ಇದೆ ಎಂದು ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಹಾಗೂ ಮಹಿಳಾ ಕಾಂಗ್ರೆಸ್ನ ಕೊಡಗು ಉಸ್ತುವಾರಿ ಮಮತಾ ಗಟ್ಟಿ ಅವರು ಆರೋಪಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಹಿಳಾ ಮೀಸಲಾತಿ ಪರ ಸುಮಾರು 10 ಲಕ್ಷ ಸಹಿ ಸಂಗ್ರಹದ ಗುರಿಯೊಂದಿಗೆ ಮಹಿಳಾ ಕಾಂಗ್ರೆಸ್ ರಾಜ್ಯವ್ಯಾಪಿ ಅಭಿಯಾನ ನಡೆಸ್ತಾ ಇದೆ ಎಂದರು. ಭಾರತದ ರಾಜಕೀಯ ಮತ್ತು ಸಾಮಾಜಿಕ ಇತಿಹಾಸದಲ್ಲಿ ಮಹಿಳೆಯರಿಗೆ ಸಮಾನ ಅವಕಾಶಗಳನ್ನು ನೀಡುವಲ್ಲಿ ಕಾಂಗ್ರೆಸ್ ಪಕ್ಷವು ಮಹತ್ತರವಾದ ಪಾತ್ರ ವಹಿಸಿದೆ. ಆದರೆ ಮಹಿಳಾ ಸಬಲೀಕರಣಕ್ಕೆ ಯಾವುದೇ ಕೊಡುಗೆ ನೀಡದ ಪ್ರಧಾನಿ ಮೋದಿ ನೇತೃತ್ವದ ಸರ್ಕಾರ ಸುಳ್ಳು ಹೇಳುತ್ತಾ ಕಾಲಹರಣ ಮಾಡ್ತಾ ಇದೆ ಎಂದು ಟೀಕಿಸಿದರು. ಮಾಜಿ ಪ್ರಧಾನಿಗಳಾದ ಇಂದಿರಾ ಗಾಂಧಿ ಹಾಗೂ ರಾಜೀವ್ ಗಾಂಧಿ ಅವರು ನೀಡಿದ ಮಹಿಳಾ ಸಬಲೀಕರಣದ ಕಾರ್ಯಕ್ರಮಗಳಿಂದಾಗಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಇಂದು ಮಹಿಳೆಯರು ಸಮಾನ ಅವಕಾಶಗಳನ್ನು ಪಡಿತಾ ಇದ್ದಾರೆ. ಇಂದಿರಾ ಗಾಂಧಿ ಅವರ ಪರಿಕಲ್ಪನೆಯ ಅಂಗನವಾಡಿಗಳಿಂದ ಲಕ್ಷಾಂತರ ಮಂದಿ ಉದ್ಯೋಗಾವಕಾಶ ಪಡೆದುಕೊಂಡಿದ್ದಾರೆ. ಸ್ವಸಹಾಯ ಸಂಘಗಳ ರಚನೆಯಿಂದ ಮಹಿಳೆಯರು ಸಂಘಟಿತರಾಗಿದ್ದಾರೆ. ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಕಾಂಗ್ರೆಸ್ ಸರ್ಕಾರ ಒತ್ತು ನೀಡಿದ ಪರಿಣಾಮವಾಗಿ ಇಂದು ಮಹಿಳೆಯರು ಸ್ವಾವಲಂಬಿಗಳಾಗಿ ಬದುಕನ್ನು ಸಾಗಿಸ್ತಾ ಇದ್ದಾರೆ ಎಂದರು. ಹೆಣ್ಮಕ್ಳು ಮುಂದೆ ಬಂದಿರಲಿಲ್ಲ, ಮತ್ತೆ ಬಂದರು. ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯನ್ನು ಇಂದಿರಾ ಗಾಂಧಿ ಅವರು ತಂದರು. ಮಹಿಳೆಯರಿಗೋಸ್ಕರ ಕಾರ್ಯಕ್ರಮಗಳನ್ನು ತಂದರು. ಅಡಿಗೆ ಕೋಣೆಯಲ್ಲಿದ್ದ ಮಹಿಳೆಯರನ್ನು ಮುಂದೆ ತಂದದ್ದೇ ಕಾಂಗ್ರೆಸ್. ನಾನೊಂದು ಹೇಳ್ತೇನೆ, ಅಪ್ಪ ಜಾಗ ಕಟ್ಟಿ ಮನೆ ಮಾಡಿದ ಮೇಲೆ ಮಗನಿಗೆ ಪೇಂಟ್ ಬಳಿಯೋದು ಭಾಳ ಸುಲಭ, ಮಾಡ್ಬೋದು. ಈಗ ಹಾಗೆ ಆಗಿದೆ ನಮ್ಮ ದೇಶದ ಪರಿಸ್ಥಿತಿ. ತಂದೆ ಜಾಗ ಮಾಡಿ ದೊಡ್ಡ ಮನೆ ಕಟ್ಟಿ ಎಲ್ಲ ಕೊಟ್ಟಿದ್ದಾರೆ ಈಗ ದೇಶಕ್ಕೆ. ಕಾಂಗ್ರೆಸ್ ಪಕ್ಷ ಅಷ್ಟು ಮಾಡಿ ಕೊಟ್ಟಿದೆ. ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಒಂದು ಸೂಜಿ ನೂಲು ಮಾಡುವಂಥ ಫ್ಯಾಕ್ಟ್ರಿ ಕೂಡ ನಮ್ಮಲ್ಲಿ ಇರಲಿಲ್ಲ, ಎಲ್ಲ ಆನಂತರ ಬಂತು. ಮಹಿಳೆಯರನ್ನು ಇಷ್ಟು ಮುಂದೆ ತರಬೇಕಿದ್ರೆ ಕಾಂಗ್ರೆಸ್ ಭಾಳ ಕಷ್ಟಪಟ್ಟಿದೆ. ಅದೇ ಹೆಜ್ಜೆ ಹೆಜ್ಜೆಯಲ್ಲೇ ಕಾಂಗ್ರೆಸ್ ತಂದಿದೆ. ಕಾಂಗ್ರೆಸ್ ತರುವ ಯೋಚನೆಯಲ್ಲೇ ಇತ್ತು. ನೀವು ಹೇಳಿದ ಪ್ರಶ್ನೆಗೆ ನಾನು ಹೇಳ್ತಾ ಇದ್ದೀನಿ, ಪಂಚಾಯತ್ ರಾಜ್ ವ್ಯವಸ್ಥೆಯಿಂದ ಮೇಲೆ ಮಹಿಳೆಯರನ್ನು ಮೇಲೆ ತರುವ ಉದ್ದೇಶ ಕಾಂಗ್ರೆಸ್ದ ದೊಡ್ಡ ಉದ್ದೇಶ, ಮಹತ್ವಾಕಾಂಕ್ಷಿ ಯೋಜನೆಗಳೇ ಇತ್ತು. ತದನಂತರ ಇವರು ಅಧಿಕಾರಕ್ಕೆ ಬಂದರು. ಎಲ್ಲರೂ ಕಾಂಗ್ರೆಸ್ ಪಕ್ಷ ಈ ಪೀರಿಯಡಲ್ಲಿ ಇರ್ತಿದ್ರೆ ಯಾವಾಗ ಬಿಲ್ ಪಾಸಾಗಿ ಇವತ್ತು ಒಂದು ಚುನಾವಣೆಯು ಕೂಡ ಮಹಿಳೆಯರಿಗೋಸ್ಕರ ಆಗ್ತಿತ್ತು. ಇದು ಸತ್ಯದ ಮಾತು. ಇವರಿಗೆ ಕಾಳಜಿ ಇಲ್ಲ, ಇವರಿಗೆ ಬರುವುದೇ ಬೇಡ ಮಹಿಳೆಯರು. ಇವರಿಗೆ ಮನೆಯಿಂದ ಬರಬಾರ್ದು. ಹೆಣ್ಮಕ್ಕಳು ಶಾಸನ ಬದ್ರಲ್ಲಿ ಕೆಲಸ ಮಾಡಲಿಕ್ಕೂ ಬೇಡ ಇವರಿಗೆ. ಸುಮ್ಮನೆ ಬಾಯಿ ಮಾತಿಗೋಸ್ಕರ ಹೇಳ್ತಾರೆ. ನೋಡಿ, ಇವರು ದೇಶದ ಪ್ರಧಾನಮಂತ್ರಿಗಳು ಮೊನ್ನೆ ದೇಶವನ್ನು ಉದ್ದೇಶಿಸಿ ಮಾತಾಡ್ತಾರೆ. ಇಷ್ಟು ಗ್ಯಾಸ್ ಬೆಲೆ ಏರಿಕೆ ಆಗಿದೆ, ಆಮೇಲೆ ಗ್ಯಾಸ್ಗಳು ಸಿಗ್ತಾ ಇಲ್ಲ. ಯಾಕೆ ಇವ್ರಿಗೆ ಹೆಣ್ಮಕ್ಕಳ ಮೇಲೆ ಒಂದು ಕಾಳಜಿ ಇದ್ದರೆ ಒಂದು ದೇಶವನ್ನು ಉದ್ದೇಶಿಸಿ ಭಾಷಣ ಮಾಡಲಿಲ್ಲ ಇವರು? ಕೇವಲ ಪಂಚರಾಜ್ಯ ಚುನಾವಣೆ ಆಗ್ತಾ ಇದೆ ಅಂತೇಳಿ ಮಮತಾ ಬ್ಯಾನರ್ಜಿಯನ್ನು ಇಳಿಸ್ಬೇಕೆನ್ನುವಂಥ ಏಕ ಉದ್ದೇಶಕ್ಕೆ ಇವರು ಈ ರೀತಿ ಮಾಡಿದ್ದಾರೆ ಹೊರತು ಇದು ಎಲ್ರಿಗೂ ಗೊತ್ತಾಗಿದೆ. ಈಗ ಇವರ ಈ ಪೊಳ್ಳು ಭರವಸೆಗಳು, ಇವರು ಒಮ್ಮೆ ಸುಳ್ಳು ಹೇಳ್ಬೋದು ಜನರ ಹತ್ರ, 2 ಬಾರಿ ನಾಟಕ ಮಾಡ್ಬೋದು, ಪ್ರತಿ ಸಾರಿ ನಾಟಕ ಮಾಡಲಿಕ್ಕೆ ಆಗೋದಿಲ್ಲ ಇವರಿಗೆ. ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಪಿ ಚಂದ್ರಕಲಾ ಅವರು ಮಾತನಾಡಿ, ಶೇಕಡಾ 33ರ ಮಹಿಳಾ ಮೀಸಲಾತಿ ವಿಧೇಯಕಕ್ಕೆ ಸೋಲಾಗಿರುವುದರಿಂದ ಪಕ್ಷಾತೀತವಾಗಿ ದೇಶದ ಸರ್ವ ಮಹಿಳೆಯರಿಗೆ ಬೇಸರವಾಗಿದೆ. ಮಹಿಳಾ ಸಮಾನತೆಗಾಗಿ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವರು ಅಪಾರ ಕೊಡುಗೆಯನ್ನು ನೀಡಿದ್ದಾರೆ. ಪ್ರಸ್ತುತ ಇರುವ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮಹಿಳೆಯರ ಬಗ್ಗೆ ನೈಜ ಪ್ರೀತಿಯೇ ಇಲ್ಲವೆಂದು ಟೀಕಿಸಿದರು. 23ರಲ್ಲಿ ಇದು ಸಪ್ರೇಟ್ ಆಗಿ ಬಂದಿತ್ತು. 23ರಲ್ಲಿ ಅನುಮೋದನೆ ಕೊಡಬೋದಿತ್ತು, ಸಪ್ರೇಟ್ ಮೀಟಿಂಗ್ ಕರ್ಬೋದಿತ್ತು. ಅಪೋಸಿಷನ್ ಪಾರ್ಟಿಯವ್ರನ್ನ ಕರೆದುಬಿಟ್ಟು ಸಪ್ರೇಟ್ ಮೀಟಿಂಗ್ ಮಾಡಿ ಇದನ್ನು ಸಪ್ರೇಟಾಗಿ ತರ್ಬೋದಿತ್ತು. ಪ್ರೀತಿ ಇಲ್ಲ, ಮೋದಿ ಅವರಿಗೆ ಹೆಣ್ಮಕ್ಳ ಬಗ್ಗೆ ಪ್ರೀತಿ ಇಲ್ಲ ಅಂತ ಮತ್ತೆ ನಾನು ಪದೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಕೊಡಗಿನವ್ರು ಏನು ಮಾಡಿದ್ರು, ಕೊಡಗು ಮಹಿಳೆಯರು ಕೂಡ ಇದನ್ನು ಇಮಿಡಿಯೇಟಾಗಿ ಈ ಮಸೂದೆ ಬಂದೇ ಹೋಯ್ತು, ರಿಸರ್ವೇಷನ್ ಬಂದೇ ಹೋಯ್ತು ಮಹಿಳೆಯರಿಗೆ ಅಂತ ನಾವು ಇಲ್ಲೆಲ್ಲ ಪ್ರೆಸ್ ಮೂಲಕ ತಿಳಿಸಿದ್ದು ಕೂಡ ನೋಡಿದ್ದು. ಎಲ್ಲಿ ಬಂತು? ನಿಜವಾಗ್ಲೂ ಪ್ರೀತಿ ಇದ್ದಿದ್ರೆ ಸಪ್ರೇಟಾಗಿ ತಂದು ಪ್ರೀತಿನ ಈ ಮೂಲಕ ತೋರಿಸ್ಬೋದಿತ್ತು. ಈಗ ರಾಜೀವ್ ಗಾಂಧಿ ಹೇಗೆ ತೋರಿಸಿದ್ರು, ಇವಾಗ ರಾಜೀವ್ ಗಾಂಧಿ ಆ 50% ರಿಸರ್ವೇಷನ್ ತಂದಿರೋದ್ರಿಂದ ಎಲ್ಲ ಮಹಿಳೆಯರು ಅಧಿಕಾರಕ್ಕೆ, ನಾವಿರ್ಬೋದು, ಇವರಿರ್ಬೋದು, ಮಮತಾ ಕಟ್ಟಿಯವರು ಇರ್ಬೋದು, ಇವರು 5 ಬಾರಿ ಫಿಲೋಮಿನ ಗೆದ್ದಿದ್ದಾರೆ ಪಂಚಾಯತಿಯಲ್ಲಿ. ನಮ್ಮ ಪುಷ್ಪಲತಾ ಇರ್ಬೋದು, ಈ ಥರ ಎಲ್ಲ ನಮ್ಗೆ ಅವಕಾಶ ಸಿಕ್ಕಿದ್ದು ರಾಜೀವ್ ಗಾಂಧಿಯವರ ಒಂದು ಮಸೂದೆಯಿಂದ. ಪಾರ್ಲಿಮೆಂಟಲ್ಲಿ ನೀವು ಕೇಳೋದೇ ಇಲ್ಲ, ನೀವು ಯಾರು ಕೇಳೋದೇ ಇಲ್ಲ ಸಪ್ರೇಟ್. ಗೋಷ್ಠಿಯಲ್ಲಿ ಕೊಡಗು ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಪುಷ್ಪಲತಾ ಜಿಆರ್, ಪ್ರಧಾನ ಕಾರ್ಯದರ್ಶಿ ರೂಪಾ ಭೀಮಯ್ಯ, ಉಪಾಧ್ಯಕ್ಷೆ ಶೀಲಾ ಡಿಸೋಜಾ ಹಾಗೂ ಜಿಲ್ಲಾ ಕಾಂಗ್ರೆಸ್ನ ಉಪಾಧ್ಯಕ್ಷೆ ಜೆ ಫಿಲೋಮಿನಾ ಪಾಲ್ಗೊಂಡಿದ್ದರು.